ರಾಜ್ಯದಲ್ಲಿ ಆರೋಗ್ಯ ಸೇವೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ರಾಜ್ಯದ ಆರೋಗ್ಯ ಸೇವೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ವ್ಯತ್ಯಯಗಳಾದಂಥ ಉದಾಹರಣೆಗಳಿದ್ದಾವೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ನಕಲಿ ವೈದ್ಯರು, ನಾಟಿ ವೈದ್ಯರು, ತಮಗೆ ತೋಚಿದ ರೀತಿಯಲ್ಲಿ ಚಿಕಿತ್ಸೆ ಕೊಡೋರು, ಅವರ ಹಾವಳಿ ಯಾವ ಮಟ್ಟಿಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಜೀವದ ಜೊತೆ ಚೆಲ್ಲಾಟ ಆಡೋ ನಾಟಿ ವೈದ್ಯನ ಬಂಡವಾಳ ಇದೆ. ನಾಟಿ ವೈದ್ಯನ ಹೆಸರಲ್ಲಿ ಈತನ ಅವತಾರ ಒಂದ ಎರಡ ಅನ್ನೋ ರೀತಿ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ನಾಟಿ ಔಷಧಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸರ್ವ ರೋಗಕ್ಕೂ ಒಂದೇ ಔಷಧಿ ಕೊಡ್ತಾನೆ ಇಲ್ಲೊಬ್ಬ ನಾಟಿ ಪಂಡಿತ. ಕಲಬುರಗಿಯ ತಾಜಾ ಸುಲ್ತಾನ್ಪುರ ಗ್ರಾಮದಲ್ಲಿ ಈ ನಾಟಿ ಪಂಡಿತ ಇದ್ದಾನೆ. ಕೊಳಚೆ ನೀರಿಗೆ ಬಣ್ಣ ಹಾಕಿ, ಕೆಂಪು ಬಣ್ಣದ ಪುಡಿ ಹಾಕಿ, ಇದೇ ಔಷಧಿ ಅಂತ ಬಂದವರಿಗೆ ಕೊಡ್ತಾ ಇದ್ದಾನೆ. ಅಫ್ಜಲ್ಪುರದಲ್ಲಿ ದೇವೇಂದ್ರ ಜಮಾದಾರ್ ಅನ್ನುವಂಥ ನಕಲಿ ವೈದ್ಯ ಅಥವಾ ನಾಟಿ ವೈದ್ಯ ಬಾಯಿ ಬಿಟ್ರೆ ನಾನು ಎಲ್ಲಾ ರೋಗಗಳನ್ನು ಗುಣಪಡಿಸ್ತೀನಿ ಅಂತ ಕತೆ ಹೇಳ್ತಾನೆ. ನನ್ನ ತಾತನ ಕಾಲದಿಂದಲೂ ಈ ವಿದ್ಯೆ ನಮಗೆ ಗೊತ್ತಿದೆ, ರೂಢಿಗತವಾಗಿ ಬಂದಿರುವಂತ ವಿದ್ಯೆ ನಮ್ಮದು. ಎಂಥದ್ದೇ ಕಾಯಿಲೆ ಬರಲಿ, ಎಂಥದ್ದೇ ರೋಗ ಬರಲಿ, ನಾನು ಗುಣ ಮಾಡ್ತೀನಿ ಅಂತ ಈತ ಭರವಸೆ ಕೊಡ್ತಾನೆ. ಈತನ ಭರವಸೆಯನ್ನು ನಂಬಿ, ಈತನ ಮಾತನ್ನು ನಂಬಿ ಜನ ಮರಳೋ ಜಾತ್ರೆ ಮರಳೋ ಅಂತ ಕ್ಯೂ ನಿಲ್ತಾರೆ. ದೇವೇಂದ್ರ ಜಮಾದಾರ್ ಕೊಳಚೆ ನೀರಿಗೆ ಕೆಂಪು ಬಣ್ಣದ ಪುಡಿ ಹಾಕಿ, ಇದೇ ಔಷಧಿ ಗಂಡ್ರಪ್ಪ, ಇದನ್ನು ಸೇವಿಸಿದ್ರೆ ನೀವು ನಿಮ್ಮ ಸಮಸ್ಯೆಗಳೆಲ್ಲ, ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಜನರಿಗೆ ಮಂಕು ಬೂದಿ ಎರಚ್ತಾ ಇರೋದು. ನೋಡಿದ್ರಿ ಔಷಧಿ ಕೊಡ್ತಾ ಇರೋ ದಾರಿ ಹೇಗಿದೆ, ರೀತಿ ಹೇಗಿದೆ ಅನ್ನೋದು. ಕಡಲೆಪುರಿ ಹಂಚಿದ ರೀತಿಯಲ್ಲಿ ಔಷಧ ಕೊಡುವಂತ ಕೆಲಸವನ್ನು ಈತ ಮಾಡ್ತಾನೆ. ಔಷಧ ಕೊಡೋದಕ್ಕೆ ಪ್ರತಿ ವ್ಯಕ್ತಿಯಿಂದ 200 ರೂಪಾಯಿ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ಬಾರಿ ಬಂದಾಗಲೂ ಕೂಡ 200 ರೂಪಾಯಿ ಕೊಟ್ಟು ಈ ಪುಡಿ, ಏನೋ ಕೆಂಪು ಪುಡಿ ಕೊಡ್ತಾರೆ, ಆ ಪುಡಿಯನ್ನು ಜನ ಪಡ್ಕೊಳ್ತಾರೆ. 200 ರೂಪಾಯಿ ಕೊಟ್ಟು ಕೆಂಬಣ್ಣದ ಔಷಧಿ ಜನರ ಕೈ ಸೇರುತ್ತೆ. ಎಂಥದ್ದೇ ಕಾಯಿಲೆ ಬಂದರೂ ಕೂಡ, ಯಾವುದೇ ರೋಗ, ಏನೇ ಸಮಸ್ಯೆ ಬಂದರೂ ಕೂಡ ಇದೇ ಔಷಧಿ, ಇದೊಂದೇ ಔಷಧಿ, ಇದನ್ನು ನೀರಿಗೆ ಬೆರೆಸಿ ಕುಡಿಯಿರಿ ಅಂತ. ಯಾವ ಕಾಯಿಲೆನ ಜನ ಅಲ್ಲಿಗೆ ಹೋದರೂ ಕೂಡ, ಏನೇ ಸಮಸ್ಯೆ ಹೇಳಿಕೊಂಡ್ರೂ ಕೂಡ ಎಲ್ಲದಕ್ಕೂ ಒಂದೇ ಉತ್ತರ, ಈ ಕೆಂಪು ಬಣ್ಣದ ಔಷಧಿ. ಅದಕ್ಕೆ 200 ರೂಪಾಯಿ ಕೊಡಬೇಕು. 200 ರೂಪಾಯಿ ಕೊಟ್ಟರೆ ಆ ಕೆಂಪು ಬಣ್ಣದ ಔಷಧಿ. ಜನರು ಕೂಡ ಅದನ್ನು ಸ್ವೀಕರಿಸ್ತಾರೆ. ಪಾಪ ಎಲ್ಲೋ ಹೋಗಿರ್ತಾರೆ, ಸಮಸ್ಯೆ ಬಗೆಹರಿದಿರೋದಿಲ್ಲ, ಯಾರೋ ಹೇಳಿರ್ತಾರೆ ಇಲ್ಲಿ ಈತನೊಬ್ಬ ಮಿರಾಕಲ್ ಮಾಡ್ತಾನೆ ಅಂತ. ಈತನ ಪವಾಡವನ್ನು ನಂಬಿ ಇಲ್ಲಿಗೆ ಬರ್ತಾರೆ ಜನ. ಜನರಿಗೆ ಕೊಡೋದು ಒಂದು ಪುಡಿ, ಜೊತೆಗೊಂದು ಕೊಳಚೆ ನೀರು. ಅದನ್ನ ಕುಡಿದು ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅನ್ನೋದು ಈತ ಕೊಡುವಂತ ಭರವಸೆ. ಜನರು ಏನೇ ಸಮಸ್ಯೆ ಬಂದರೂ ಕೂಡ ಈತನ ಬಳಿಗೆ ಬರ್ತಾರೆ. ಕಾರಣ ಏನು ಅಂತಂದ್ರೆ ಮೌತ್ ಪಬ್ಲಿಸಿಟಿ. ಒಬ್ರು ಇನ್ನೊಬ್ಬರಿಗೆ ಹೇಳಿರ್ತಾರೆ ಅಲ್ಲೇನೋ ಪರಿಹಾರ ಸಿಗತ್ತೆ ಅಂತ. ಅದು ನಿಜಾನಾ? ಅದು ಪರಿಣಾಮಕಾರಿನಾ? ಅದರಿಂದ ಆಗುವಂತ ಅಡ್ಡ ಪರಿಣಾಮ ಏನು? ಇದರ ಬಗ್ಗೆ ಯೋಚನೆನೇ ಮಾಡಲ್ಲ ಜನ. ಈತನ ಬಳಿಗೆ ಬರ್ತಾರೆ. ನಾಟಿ ವೈದ್ಯ ಹಣ ಮಾಡೋದೊಂದೇ ಈಗ ಬಯಲಾಗಿದೆ. ಪ್ರತಿ ಭಾನುವಾರ ಇಲ್ಲಿ ಒಂದು ನಾಟಕನೇ ನಡೆಯುತ್ತೆ. ಭಾನುವಾರ ಬಂದ್ರೆ ಸಾಕು, ಗುರುವಾರ ಬಂದ್ರೆ ಸಾಕು, ಜನ ಇಲ್ಲಿ ಕ್ಯೂ ನಿಲ್ತಾರೆ ಈತನಿಂದ ಔಷಧಿ ಪಡ್ಕೊಳ್ಳೋದಕ್ಕೆ. 200ರಿಂದ 250 ಮಂದಿ ಗುರುವಾರ ಮತ್ತು ಭಾನುವಾರ ಬರ್ತಾರೆ. 200 ರೂಪಾಯಿ ತಗೊಂಡು ಟೋಕನ್ ಕೊಡಲಾಗತ್ತೆ. ಆನಂತರ ಕಾಯಬೇಕು. ದೇವೇಂದ್ರ ಜಮಾದಾರನ ಅಸಲಿ ವರಸೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ.
ಬೂದಿ ಹೊಡೆದ ಎರಡು ಹೊಳೆ ಐತ್ರಿ ಹೊಳೆ ಕೊಟ್ಟರೆ ಸುಟ್ಟು ಬಿಡಕೈತ್ರಿ ಅಂತ ಅದನ್ನ ಏನ್ರಿ ಪುಡಿ ಕೊಡ್ತಾಯಿನ ಅರೆ ಇವ್ರಿಗೆಲ್ಲ ಕೊಟ್ಟು ಕಮ್ಮತ್ತು ಚಿಂತೆ ಮಾಡ್ತಿ ಆರಾಮ ಸಾಕಿಲ್ಲ ಜನನೂ ಜಾಸ್ತಿ ಬಂದ್ರಿ ಕೊಡೋ ಲೇಟ್ ಮಾಡಿ ಇನ್ನು ಜನ ಏನೇ ರೋಗ ಇದೆ ಏನೇ ಸಮಸ್ಯೆ ಇದೆ ಅಂತ ಬಂದರೂ ಕೂಡ ಈತನ ಬಳಿ ಔಷಧಿ ಇದೆ. ಜ್ವರ ಬಂದರೂ ಇದೆ, ಕ್ಯಾನ್ಸರ್ ಬಂದರೂ ಇದ್ರೆ, ಸಮಸ್ಯೆ ಬೇರೆ ರೀತಿಯಲ್ಲಿದ್ದರೂ ಕೂಡ ಅದಕ್ಕೂ ಔಷಧಿ ಇದೆ. ಜ್ವರ ಬಂದರೂ ಔಷಧಿ ಕೊಡ್ತಾನೆ, ಕೆಮ್ಮು ಬಂದರೂ ಔಷಧಿ ಕೊಡ್ತಾನೆ, ಯಾರೋ ಮಾಟ ಮಾಡಿದ್ರು ಅಂತ ಬಂದರೂ ಅದಕ್ಕೂ ಔಷಧಿ ಕೊಡ್ತಾನೆ. ಇನ್ನು ಮದ್ಯಪಾನ ಚಟ ಆಗಿದೆ ಅಂತ ಯಾರಾದರೂ ಬಂದರೆ ಅದಕ್ಕೂ ಔಷಧ ಕೊಡ್ತಾನೆ. ಗಂಡ ಹೆಂಡತಿ ಜಗಳ ಅಂತ ಬಂದರೂ ಅದಕ್ಕೂ ಇದೆ ಈತನಲ್ಲಿ ಪರಿಹಾರ. ಅದೇ ಕೆಂಪು ಬಣ್ಣದ ಮದ್ದು. ಏನೇ ಸಮಸ್ಯೆಗೂ ಕೂಡ ಏಕೈಕ ಪರಿಹಾರ ದೇವೇಂದ್ರ ಜಮಾದಾರ್. ಒಂದು ಚೀಟಿ, ಆ ಚೀಟಿಯಲ್ಲಿ ಫೋನ್ ನಂಬರು ಮತ್ತೊಂದಿಷ್ಟು ಪುಡಿ, ಇದು ಎಲ್ಲದಕ್ಕೂ ಪರಿಹಾರ. ಇವಾಗ ಸಂಜೆಗೆ ನಾವು ಫೋನ್ ಮಾಡ್ಬೋದು. ಐತಾರೆ ಒಂದು ತಾಯ್ತು ದಸ್ತಾ ತಾಯ್ತು ಮಾಡ್ತೀನಿ. ನೀವು ಯಾವ್ದು ಒಬ್ಬರು ಬಂದು ಆಯ್ತು, ಯಾಕಂದ್ರೆ ಒಂದು 4 ಆರಾಮ ತರ ಬೇಜಾರ ಊಟ ಹೋಗಲ್ಲ ಕೈಗಲ್ಲ. 3 ಜನ ಚಲೋ ಇದ್ದಕ್ಕೆ 4ನೇ ದಿನಕ್ಕೆ ಜಗಳ ಸ್ವಲ್ಪ ಇದ್ರೆ ಸರ್ ನಿಮ್ಮ ಮನೆ ಮೇಲೆ ಗುಡಿ ಹೋಗ್ಬೇಕು. ಹಳಿ ಜಾಗ ಇಲ್ಲದ ನಿಮ್ಗೆ ಎದುರು ಹಣ್ಣಿಂದ ಇರೋಡಿ ಇಲ್ಲ ಅಂತ ಇರೋಡೆ ಅಂತ ನಮ್ಮ ಕೆಂಬಲ್ ಅದಾಗದ ಅದೇ ಅದೇ ಇಲ್ಲ ಯಾವಾಗ ಹೋದ ಕಾಯಿ ಹುಡ್ಕೊಂಬಂದು ಮನೆ ಒಂದು ಎಲ್ಲ ಹೇಳಿ ಒಂದು 10 ರೂಪಾಯಿ ಕಾಯಿ ಕೊತ್ಕೋರಿ ದಸ್ತಾರ ಎಲ್ಲ ಈ ಥರ ಸಾಮಾರು ಗೊತ್ತಿರ್ಬೇಕು. ಒಂದು ಕ್ಲಿಯರ್ ಮಾಡಬಾರ್ದು. ನಿಮ್ಮ ಕಾಯಿ ತೊಯ್ದು ಬರ್ತೀರ ಯಾರು ಕಾಯಿ ತಿರ್ತೀರ ಏನು ಇದೆ ತಳದಾಗ್ರಿ ಫೋನ್ ಮಾಡ್ಬೋದು. ಸಂಜೆ ಕಡೆ 3 ಚಪಾತಿ 3 ಪುಡಿ ಅನ್ನ ಮಾಡ್ಬೇಕು. ಅದ್ರಾಗ ಅರ್ಶಿಣ ಹಾಕ್ಬೇಕು, 1 ತೆಂಗಿನಕಾಯಿ, 3 ಸರಿ ಹಿಂದೆ ಸರಿ ಸೊಕೊಡ್ಬೇಕು. ನಂಬರ್ ಕೊಟ್ಟು ಫೋನ್ ಮಾಡ್ತೀವಿ. ನೀವು ಅರ್ಶಿಣ ಹಾಕ್ತಾರೆ, ಒಂದಿಷ್ಟು ಶುಂಠಿ, ಒಂದಿಷ್ಟು ಉಪ್ಪು 2 ಕಲಸಿ ಸಂಜೆ ಊಟ ಮಾಡ್ತಿರಲ್ಲ 3 ಬಳಿ ಬಂದು. ಇನ್ನು ಜನ ಮರಳು ಜಾತ್ರೆ ಮರಳು ಅಂತ ಜನ ಬರ್ತಾರೆ. ಅಲ್ಲಿ 200 ರೂಪಾಯಿ ಕೊಡ್ತಾರೆ, ಈತ ಕೊಟ್ಟಂತ ಔಷಧಿಯನ್ನು ಸೇವಿಸ್ತಾರೆ, ಪರಿಹಾರ ಸಿಗುತ್ತೆ ಅಂತ ಭಾವಿಸ್ತಾರೆ. ಆದರೆ ಔಷಧಿ ಕುಡಿದವರ ಪರಿಸ್ಥಿತಿ ಏನಾಗುತ್ತೋ ಅನ್ನೋದಕ್ಕೆ ಉತ್ತರ ಸಿಗೋದಿಲ್ಲ. ನಾಟಿ ಔಷಧಿ ಕೊಟ್ಟು ಮುತ್ಯನ ಜೇಬು ಮಾತ್ರ ತುಂಬುತ್ತೆ. ಇಲ್ಲಿ ಪ್ರಶ್ನೆ ಇರೋದು ಕಲಬುರಗಿಯ ಜಿಲ್ಲಾಡಳಿತ. ಯಾರೋ ತಮಗೆ ತೋಚಿದ ರೀತಿಯಲ್ಲಿ ಔಷಧಿ ಕೊಡ್ತಿದ್ದಾರೆ ಅಂತಂದ್ರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಸಂಬಂಧಪಟ್ಟ ಅಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರೆ? ಈ ಪ್ರಶ್ನೆ ಮೂಡುತ್ತೆ. ಯಾರೋ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು ಬೂದಿ ಕೊಡ್ತೀನಿ, ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನು ನೋಡಿಕೊಂಡು ಜಿಲ್ಲಾಡಳಿತ ಸುಮ್ಮನೆ ಕೂತಿದೆ ಅಂತಂದ್ರೆ ಏನರ್ಥ? ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ವರ್ಷಾನುಗಟ್ಟಲೆ ಓದಿ MBBS ಮಾಡಿ ಅಂಥ ವೈದ್ಯರೇ ಎಷ್ಟೋ ಸಂದರ್ಭದಲ್ಲಿ ತಪ್ಪುಗಳನ್ನು ಮಾಡಿದಂಥ ಉದಾಹರಣೆಗಳಿದ್ದಾವೆ. ಇನ್ನು ಇವನು ಯಾರೋ ಬಂದು ನಿಂತು ನಾನು ಕೆಂಪು ಪುಡಿ ಕೊಡ್ತೀನಿ, ಅದರಲ್ಲಿ ನೀರಲ್ಲಿ ಬೆರೆಸ್ಕೊಂಡು ಕುಡೀರಿ, ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಏನೋ ಕೊಳಚೆ ನೀರನ್ನು ಕೊಟ್ಟು ಅದರಿಂದ ಅನಾಹುತ ಆದರೆ ಯಾರು ಜವಾಬ್ದಾರಿ? ಜನರ ಮುಗ್ಧತೆ ಅಥವಾ ಮೂರ್ಖತನ, ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾನೆ ಈತ. ಜನರ ಮೂರ್ಖತನವನ್ನೇ ಬಂಡವಾಳ ಮಾಡಿಕೊಂಡು, ಜಿಲ್ಲಾಡಳಿತದ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡು ಈತ ದುಡ್ಡು ಮಾಡ್ತಾ ಇದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.